ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿನ್ನೆ ಎಪಿಸೋಡ್ ಅಂತೂ ಫುಲ್ ಸಕ್ಕತ್ತಾಗಿತ್ತು, ಫನ್ ಆಗಿತ್ತು ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ಗಿಲ್ಲಿ ಹಾಗೂ ರಘು ಫ್ರೆಂಡ್ಶಿಪ್ ಯಾವ ಲೆವೆಲ್ಗಿತ್ತು, ಇಬ್ರು ಯಾವ ರೀತಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಯ್ತು. ಮನೆಯಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಯಾಕೆ ಅಂತ ಅಂದ್ರೆ ರಜತ್ ಹಾಗೂ ಚೈತ್ರ ಇಬ್ರು ಕೂಡ ಮನೆಯಿಂದ ಆಚೆ ಹೋಗಿದ್ದಾರೆ. ಅವ್ರು ಆಚೆ ಹೋದ ಮೇಲೆ ಯಾವೆಲ್ಲ ಬದಲಾವಣೆ ಆಗಿರಬಹುದು, ನಾಮಿನೇಷನ್ ಪ್ರಕ್ರಿಯೆ ಹೇಗಿತ್ತು, ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ನನ್ನ ಕೊಲೀಗ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ತೆ ಸರ್. ನಿನ್ನೆ ಬಿಗ್ ಬಾಸ್ ನೋಡಿದ್ರಿ ಅನ್ಸುತ್ತೆ, ತುಂಬಾ ಫನ್ನಿ ಆಗಿತ್ತು, ತುಂಬಾ ಖುಷಿ ಆಗಿತ್ತು. ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ, ತಮಗೆ ರಕ್ಷಿತಾ ಮನಸ್ಸಲ್ಲಿ ಗಿಲ್ಲಿ ಗೆಲ್ಬೇಕು ಇಲ್ಲ ನಾನು ಗೆಲ್ಬೇಕು ಅನ್ನೋದು ಇದೆಯಾ ಅಂತ. ಯಾಕೆ ಅಂತ ಅಂದ್ರೆ ಸ್ಪಂದನ ಹಾಗೂ ಕಾವ್ಯ ಅವರನ್ನ ದೂರ ಮಾಡಿದ್ರೆ ನಾನು ಗಿಲ್ಲಿಗೆ ಹತ್ರ ಆಗಬಹುದು ಅನ್ನೋದು ರಕ್ಷಿತಾ ಅವರ ಮನಸ್ಸಲ್ಲಿ ಇದೆಯಾ? ಇಲ್ಲ, ಅದೇನಂದರೆ ಅವ್ರಿಗೆ ಆ ಥರ ಮನಸ್ಸಲ್ಲಿ ಇರೋದಿಲ್ಲ ಅಂತ ಅನಿಸುತ್ತೆ. ನೋಡಿ, ಮೊನ್ನೆ ಮಾಲು ಅವರು ಫ್ಯಾನ್ ಫಾಲೋ ಪೇಜ್ನ ಹೋಗ್ಬಿಟ್ಟು ನಾನು ಮಾಲು ಜೊತೆ ಇದ್ದೀನಿ ಅಂತ ಹೇಳಿದರು. ಬಟ್ ಅಲ್ಲಿ ಏನಂತಂದರೆ, ಅಲ್ಲಿ 24/7 ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವೇನು 1 hour 1.5 hour ಏನು ನೋಡಿರ್ತೀವಿ, ನಮಗೇನು ಫ್ರೇಮಲ್ಲಿ ಏನಿರುತ್ತೆ ಅಷ್ಟೇ ನಾವು ಗೈಡ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಮಗೆ ಕ್ಲಾರಿಟಿಯಾಗಿ ಹೇಳಕ್ಕೆ ಬರೋದಿಲ್ಲ. ರಕ್ಷಿತಾದ ಇದ್ರೂ ಇರ್ಬೋದು, ಇಲ್ಲದೇ ಇರ್ಬೋದು. ಯಾಕೆಂತಂದರೆ ಆಕೆ ತುಂಬ ಹುಷಾರಾಗಿ ಆಡ್ತಿದ್ದಾರೆ, ಬಟ್ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಡ್ತಿದ್ದಾರೆ. ಈಗೆಲ್ಲ ಗೊತ್ತಾಗ್ಬಿಟ್ಟಿದೆ ಆಕೆಗೆ ಏನು ಮಾಡಬೇಕು, ನಾನು ಯಾವ ರೀತಿ ಇರಬೇಕು, ಯಾವ ರೀತಿ ನಾನು ಎಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಹೆಂಗೆ ಚೆನ್ನಾಗಿ ಆಟ ಆಡ್ಬೋದು, ಈ ಥರದ್ದೆಲ್ಲ. ನೋಡಿ, ಮೊನ್ನೆ ಸೀಕ್ರೆಟ್ ರೂಮ್ಗೂ ಹಾಕಿದ್ರು ಅವ್ರನ್ನ. ಅವ್ರ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರು ನೆಗೆಟಿವ್ ಪಾಸಿಟಿವ್ ಎಲ್ಲ ನೋಡಿ. ಅವೆಲ್ಲ ಏನಂತಂದರೆ ಜಸ್ಟ್ ಗೆಲ್ಲೋದಕ್ಕೆ ಅಥವಾ ರನ್ನಿಂಗ್ ರೇಸ್ಗೆ ಹೋಗೋದಕ್ಕೆ ಒಂದು ಇದು ಸಿಕ್ತಾಗ ಐಡಿಯಾ ಸಿಕ್ದಂಗೆ ಆಯ್ತು ಅವ್ರಿಗೆ. ಇವಾಗ ಇದನ್ನೇ ಇಟ್ಕೊಂಡು ಇವ್ರು ಏನು ಮಾಡಬೇಕು, ಯಾರ್ಯಾರ ಹತ್ರ ಹೆಂಗಿರಬೇಕು, ಯಾರಾದ್ರೂ ಹೆಂಗೆ ಇರಬಾರ್ದು. ಸೊ ಈ ಥರದ್ದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ ನನ್ನ ಪ್ರಕಾರ. ಇವರಾಗಿರ್ಬೋದು, ಧ್ರುವಂತ ಆಗಿರ್ಬೋದು. ಧ್ರುವಂತ ಅವ್ರು ಅಷ್ಟು ಆಕ್ಟಿವ್ ಆಗಿ ಇರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ರಕ್ಷಿತಾ ಅವರು ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಅವರು ತುಂಬಾ ಇನ್ನೂ ಫನ್ ಆಕ್ಟಿವಿಟೀಸ್ನ ಕೊಡ್ತಾರೆ ಅಂತ. ಅಂದ್ರೆ ನಾನು ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂತ ಅಂದ್ರೆ, ಧ್ರುವಂತ ಅವರು ಕೂಡ ಮನೇಲಿ ಹೇಳಿದ್ರು. ನಿನ್ನೆ ಎಪಿಸೋಡ್ ಅಲ್ಲಿ ರಾಶಿಕಾ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಜೊತೆಗೆ ಏನು ಅಂತ ಅಂದ್ರೆ, ಯಾವಾಗ್ಲೂ ಕೂಡ ಇವರು ರಕ್ಷಿತಾ ಅವ್ರು ಏನಿದ್ದಾರೆ, ಕಾವ್ಯ ಹಾಗೂ ಸ್ಪಂದನ ಅವರಿಬ್ರು ಕಂಡ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ದೂರ ಇದ್ದಾರೆ. ಅದ್ರ ಜೊತೆಗೆ ಯಾವಾಗ್ಲೂ ಗಿಲ್ಲಿ 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 ಅಂತಿರ್ತಾರೆ. ಸೊ ಹಾಗಾಗಿ ಏನಾದ್ರು ಇರ್ಬೋದಾ ಅಂತ ಒಂದು ಲೆಕ್ಕಾಚಾರ ನೋಡ್ಬೇಕು ಅಂತಂದ್ರೆ ನಾವು ಇರಬಹುದು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಗಿಲ್ಲಿಗೆ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ನೋಡಿ, ಇವಾಗ ಗಿಲ್ಲಿ ಅವರೆಷ್ಟೇ ನಾಮಿನೇಟ್ ಆದರೂ ಕೂಡ ಅಲ್ಲಿ ಪಾಸ್ ಆಗ್ತಾ ಬರ್ತಿದ್ದಾರೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅವರು. ನಾ ಎಲ್ಲ ವೀಕಲ್ಲೂ ಗಿಲ್ಲಿ ಅವರು ನಾಮಿನೇಟ್ ಆಗ್ತಾನೆ ಬರ್ತಾರೆ. ಫಸ್ಟ್ ಅವ್ರು ಏನು ಮಾಡ್ತಾರೆ, ಅವರೇ ಫಸ್ಟ್ ಪಾರಾಗ್ತಾ ಇರ್ತಾರೆ. ಅದರಲ್ಲಿ ಅವರೇನೆ ನಾಮಿನೇಟಿಂದ ಹೊರಗೆ ಬರ್ತಾರೆ. ಸೊ ಈ ಥರದನ್ನೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು ಗಿಲ್ಲಿ ಜೊತೆನೇ ಚೆನ್ನಾಗಿ ಇಟ್ಕೊಂಡು, ಸೊ ನಾನು ಇನ್ನೂ ಫೈನಲ್ 85 ಬಂದ್ಬಿಟ್ಟಿದೆ, 85 ಡೇಸ್ ಆಗೋಗ್ಬಿಟ್ಟಿದೆ ಈಗ. ಇನ್ನು ಎಲ್ಲರೂ ಹುಷಾರಾಗಿದ್ದಾರೆ, ಹುಷಾರಾಗಿ ಆಟ ಆಡಬೇಕು ಅವರು. ಇದು ಹೀಗೆ ಮಾಡಬಹುದು ಅಥವಾ ಮಾಡ್ದೇನೆ ಇರಬಹುದು, ಅಥವಾ ನಾನು ಇರೋದೇ ಹೀಗೆ, ನನ್ನ ಮೈಂಡಿಗೆ ಏನು ಬರುತ್ತೋ ನಾನು ಹಂಗೆ ನಾನು ಆಟ ಆಡ್ತೀನಿ ಅನ್ನೋದನ್ನ ಇರ್ಬೋದು. ಅಲ್ಲಿ ಏನಂತಂದ್ರೆ ಕನ್ಫ್ಯೂಸ್ ಆಗಿದೆ. ನೀವು ಹೇಳೋ ಪ್ರಶ್ನೆ ಹೌದು ಅಂತ ಹೇಳಕ್ ಹೋಗಲ್ಲ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸೆಕೆಂಡ್ ಅವ್ರು ಆದ್ರೆ ಆಡ್ತಿದ್ದಾರೆ. ಒಂದ್ ಲೆಕ್ಕಾಚಾರ ನೋಡೋದಾದ್ರೆ ಯಾಕೆ ಆತರ ಇಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಲೆಕ್ಕಾಚಾರ ನೋಡೋದಾದ್ರೆ ಆಕೆಗೆ ಎಲ್ಲ ಗೊತ್ತು, ಎಲ್ಲ ತಿಳುವಳಿಕೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವು ಕಡೆ ನಾಟಕಗಳು ಆಡೋದು, ಕೆಲವು ಕಡೆ ಬೇಕು ಅಂತಾನೆ ಈ ತರ ಮಾಡೋದು, ಬೇಕು ಅಂದ್ರೆ ನಾಮಿನೇಟ್ ಮಾಡೋದು, ಈ ತರದೆಲ್ಲ ಮಾಡ್ತಿದ್ದಾರೆ. ತುಂಬಾ ಕ್ಲೆವರ್ ಆಗಿ ಅವ್ರು ಆಟ ಆಡ್ತಿದ್ದಾರೆ. ನಮ್ಮ ಪ್ರಕಾರ ಇದಿದೆ ಅಂತ ನನಗೂ ಅನ್ಸುತ್ತೆ. ಬಟ್ ಈ ಇನ್ನೊಂದು ಮುಖ ನೋಡಕ್ ಹೋದ್ರೆ ಎರಡು ಗೊಂದಲವಾಗೇ ಇದೆ. ಅವ್ರು ತುಂಬಾ ಹುಷಾರಾಗಿ ಆಡ್ತಿದ್ದಾರೆ. ಅವ್ರು ನನ್ಗೆ ಗೊತ್ತಿರೋಂಗೆ ನೀಟಾಗಿ ಆಟನ ತಗೊಂಡೋಗ್ತಾರೆ. ಒಟ್ನಲ್ಲಿ ಅವರು ಒಂದು ಫೈನಲ್ ಅಲ್ಲಿ ಒಂದಷ್ಟು ಜನ ನಾನು ಒಬ್ಳಿರ್ತೀನಿ ಅನ್ನೋದು ಅವ್ರ ತಲೆಯಲ್ಲಿದೆ. ಸೊ ಅಲ್ಲಿ ತನಕ ಬರ್ತಾರೆ ಅನ್ನೋ ಅವ್ರ ಕಾನ್ಫಿಡೆನ್ಸ್ ತುಂಬಾ ಇದೆ. ನೋಡಿ, ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಈಕೆಯನ್ನ ಬಿಟ್ರೆ ಬೇರೆ ಯಾರಿಗೂ ಅಷ್ಟು ಕಾನ್ಫಿಡೆನ್ಸೇ ಇಲ್ಲ. ಧನುಷ್ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ಆ ವಿಚಾರದಲ್ಲಿ. ಬೇರೆ ಮಾಲವರು ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಈಕೆ ಮತ್ತೆ ತುಂಬಾ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ. ನೋಡಿ, ಇವರೆಲ್ಲ ಬಂದಾದ ನಂತರ ಈಕೆ ಬಂದಾಗೆ 1 ವೀಕ್ಗೆ ಜಸ್ಟ್ ಒಂದು 2 ಡೇಸ್ಗೆ ನಾವು ಹೊರಟಾಗ್ತಾರೆ, ಮತ್ತೆ ತಿರ್ಗಾ ಬರ್ತಾರೆ. ಹಂಗೆ ಅದನ್ನೇ ಮತ್ತೆ ವಾಪಸ್ ಬರ್ತಾರೆ ಅಂತಂದ್ರೆ ಅವ್ರನ್ನ ನೀಟಾಗಿ ರೆಡಿ ಮಾಡಿ ಕಲಿಸಿರ್ತಾರೆ. ಇಲ್ಲ, ಈ ಆಟನ ಬೇರೆ ರೀತಿ ಆಡಬೇಕಾಗತ್ತೆ,
ಈ ತರ ನೀನು ಕ್ವಶನ್ ಮಾಡಬೇಕಾಗತ್ತೆ, ವಾಯ್ಸ್ನ ರೈಸ್ ಮಾಡಬೇಕಾಗತ್ತೆ, ಎಲ್ಲ ನೀನು ಫನ್ ಆಕ್ಟಿವಿಟೀಸ್ ಮಾಡಬೇಕಾಗುತ್ತೋ ಅಲ್ಲಿ ನೀನು ಮಾಡಲೇಬೇಕಾಗತ್ತೆ. ಸೊ ಈ ಥರನೇ ಆಕ್ಟಿವ್ ಆಗಿದ್ರೆ ನೀನು ಗೆಲ್ಲೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಎಲ್ಲ ಹೇಳಿ ಆಕೆನ ಕಲ್ಸಿರೋದು. ಸ್ಟಾರ್ಟಿಂಗ್ ಬಂದಾಗ ಆಕೆ ಗೊತ್ತಾಗ್ತಾ ಇಲ್ಲ, ಏನಿದು ಅಸಾಮಾನ್ಯ ಎಲ್ಲ ಬಂದಿದ್ದಾರಲ್ಲ, ನನಗಿಂತ ದೊಡ್ಡೋರು ಇದ್ದಾರೆ, ಎಲ್ಲ ಸೀನಿಯರ್ಸ್ ಇದ್ದಾರೆ, ನಾನು ಇವ್ರ ಮಧ್ಯದಲ್ಲಿ ನಾನು ಹೇಗೆ ಆಟ ಆಡ್ಬೋದು ಅನ್ನೋದು ಆಕೆಗೆ ತುಂಬ ಗೊಂದಲ ಇತ್ತು ಬಿಗಿನಿಂಗ್. ಯಾಕೆಂದ್ರೆ ಈಗ ಸ್ಟಾರ್ಟಿಂಗ್ ನೋಡಿ ಆಕೆ ಅವ್ರ ಏಜ್ಗೂ ಇಲ್ಲಿರೋ ಏಜ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಈಗ ಇವ್ರಿಗಿರೋ ವರ್ಕ್ ಎಕ್ಸ್ಪೀರಿಯನ್ಸ್ಗೂ ಇವ್ರಿಗಿರೋ ಒಂದು ಏನು ಸೀರಿಯಲ್ ಆರ್ಟಿಸ್ಟ್ಗಳಿಗೂ ಈಕೆ ಒಂದು ಯೂಟ್ಯೂಬ್ ಆ್ಯಂಕರ್ ಆಗಿ ಅಂದರೆ ಯೂಟ್ಯೂಬಲ್ಲಿ ಇವರು ಫೇಮ್ ಆಗಿ ಬಂದಿರ್ತಾರೆ ಇವರು. ಸೊ ಈ ಥರದ್ದು ಈಗ ಸೀರಿಯಲ್ಗೂ ಈ ಥರ ಯೂಟ್ಯೂಬ್ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿರೋ ವರ್ಕ್ಗೂ ಅಲ್ಲಿರೋ ವರ್ಕ್ಗೂ ತುಂಬ ಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಅಲ್ಲಿರೋ ಜೊತೆ ನಾನು ಯಾಕೆ ನಿಂಗಲ್ ಆಗೋದು, ಹೆಂಗಾಗುತ್ತೋ ಅನ್ನೋದನ್ನ ಕ್ವಶನ್ಸ್ ಅವ್ರು ತುಂಬ ಗೊಂದಲದಲ್ಲಿರ್ತಾರೆ. ಅದಾದ ನಂತರ ರೆಡಿಯಾಗಿ ಬರ್ತಾರೆ. ಒಂದು ಸತಿ ರೆಡಿಯಾಗಿ ಬಂದಾದ್ಮೇಲೆ ಇವತ್ತೂ ಕೂಡ ಆಕೆ ಜನಗಳಿಗೆ ಜನಪ್ರಿಯ ಆಗ್ತಾ ಬರ್ತಾನೆ ಇರ್ತಾರೆ. ವೋಟಿಂಗ್ ತುಂಬ ಚೆನ್ನಾಗಿ ಬೀಳುತ್ತೆ. ಆಕೆಗೂ ನಾಮಿನೇಟ್ ಮಾಡಿದ್ರು ಕೂಡ ಎಷ್ಟೋ ಜನ ಅವ್ರನ್ನ ಗೆಲ್ಲಿಸ್ತಾನೆ ಇದ್ದಾರೆ. ನಾಮಿನೇಟ್ ಆದ್ರೂ ಕೂಡ ಅವರು ಪಾರಾಗ್ತಾನೆ ಬರ್ತಿದ್ದಾರೆ. ಇದೆಲ್ಲ ತುಂಬ ಸೇಫ್ ಆಗಿ ತುಂಬ ಚೆನ್ನಾಗಿ ಆಕೆಗೆ ಮೈಂಡ್ ಸೆಟ್ ತುಂಬ ಚೆನ್ನಾಗಿದೆ. ಎಲ್ಲಿ ನಾನು ಸೇಫ್ ಆಗಿ ಆಟ ಆಡಿದ್ರೆ ಎಲ್ಲಿ ನಾನು ಗೆಲ್ಲಬಹುದು, ಎಲ್ಲಿ ನಾನು ಆಕ್ಟಿವ್ ಆಗಿ ಕಾಣಿಸ್ಕೋಬಹುದು. ನೋಡಿ ಮೊನ್ನೆ ಸೀಕ್ರೆಟ್ ನಾನು ಹೇಳ್ದಾಗೆ ಅಲ್ಲೆಲ್ಲ ಏನೇ ಫ್ರೇಮ್ ಬರ್ತಿಲ್ಲ ಗೊತ್ತಾಗ್ತಾ ಇದೆ. ಜಾಸ್ತಿ ಗಿಲ್ಲೂ ಬಂದಿರ್ತಾರೆ. ಸೊ ಗಿಲ್ಲಿ ಜೊತೆ ನಾನು ಇದ್ದಷ್ಟು ಅಲ್ಲಿ ಇನ್ನೂ ಒಡನಾಟ ಜಾಸ್ತಿ ಇದ್ದಷ್ಟು ಇನ್ನೂ ಚೆನ್ನಾಗಿ ನಾನು ಫೇಮಲ್ಲಿ ಬರ್ತೀನಿ, ಇನ್ನೂ ಚೆನ್ನಾಗಿ ನನಗೆ ಜನಗಳ ಸಂಪಾದನೆ ನಾನು ಮಾಡ್ತೀನಿ, ಫ್ಯಾನ್ ಫಾಲೋವರ್ಸ್ ಇನ್ನೂ ಜಾಸ್ತಿ ಆಗ್ತಾರೆ. ಅಂದ್ರೆ ಅವ್ರ ಸೀಕ್ರೆಟ್ ರೂಮ್ಗೆ ಹೋಗಿದ್ದು ಎಲ್ಲ ಒಂದ್ ಕಡೆ ರಕ್ಷಿತ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ತುಂಬಾನೇ ಪ್ಲಸ್ ಪಾಯಿಂಟ್ ಆಯ್ತು. ಈಕೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ನೋಡಿ. ಅದನ್ನ ಈಕೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿ ಉಳಿಸ್ಕೊಂಡೋಗಿ ಅಲ್ಲೇನಾದ್ರೂ ಫೈನಲ್ ಲಿಸ್ಟಿಗೆ ಬಂದ್ಬಿಟ್ಟು ಗೆದ್ದೇ ಬಿಟ್ರೆ ಅಂತ ಅನ್ಕೊಳ್ಳಿ, ಆಕೆ ತರ ಮೈಂಡ್ ಸೆಟ್ ಯಾರಿಗಿಲ್ಲ. ಸೊ ಆ ಥರ ಅದನ್ನು ಉಳಿಸ್ಕೊಬೇಕು. ಹಾಗಂತ ಜನಗಳು ನೋಡ್ತಿರ್ತಾರೆ, ಅಷ್ಟು ಮೈಂಡ್ ಸೆಟ್ ಆಗಿ ಗೇಮ್ ಏನು ತಲೆಯಲ್ಲಿ ಆಟ ಆಡ್ಕೊಂಡು ಹಂಗೆಲ್ಲ ಆಡೋಕ್ಕಾಗೋದಿಲ್ಲ. ಜನಗಳು ಗೊತ್ತಿರುತ್ತೆ ಯಾರನ್ನ ಓಟ್ ಹಾಕ್ಬೇಕು, ಯಾರು ಆ ಥರ ತುಂಬ ಪ್ರಾಮಾಣಿಕವಾಗಿ ಆಟ ಆಡ್ತಿದ್ದಾರೆ ಇಲ್ಲ ಅನ್ನೋದು ಜನಗಳಿಗೆ ತುಂಬ ಗೊತ್ತಾಗ್ತಾ ಇರುತ್ತೆ. ಸೊ ಜನಗಳು ಓಟಿಂಗ್ ಮುಖಾಂತರ ಅಲ್ಲಿ ಗೆಲ್ಲೋ ತುಂಬ ಇದೆ. ಸೊ ಇದನ್ನ ನನಗೆ ಗೊತ್ತಿರೋಂಗೆ ಫೈನಲಲ್ಲಿ ಆಕೆನೋ ಒಬ್ರು ಇರ್ತಾರೆ ಅಂತ ನನಗೆ ಆ ಥರ ಅನಿಸ್ತದೆ. ಓಕೆ, ಇವಾಗ ನಾಮಿನೇಷನ್ ಪ್ರಕ್ರಿಯೆ ಆಯಿತು. ರಾಶಿಕಾ ಅವರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಅವರ ಮಾಸ್ಟರ್ ಪ್ಲಾನ್ ಹೇಗಿತ್ತು? ಅಂದರೆ ಅವರು ಬೇಕು ಅಂತ ಸಪೋರ್ಟ್ ಮಾಡಿದ್ದ, ಅವ್ರು ಇರಲೇಬೇಕು ಅಂತ ಸಪೋರ್ಟ್ ಮಾಡಿದ್ದ, ಇಲ್ಲ ಅಂದರೆ ರಾಶಿಕಾ ಅವರು ನನ್ನ ಹೆಸರು ಹೇಳ್ತಾರೆ, ಅವರು ಇದರಲ್ಲೊಂದು ತಪ್ಪು ಹೇಳ್ತಾರೆ ಅಂತ ಗೊತ್ತಿದ್ದು ಗಿಲ್ಲಿ ಅವರು ಆ ಥರ ಮಾಡಿದ್ದ? ಅದೇನಾದರೂ ಅವ್ರ ಗೇಮ್ ಸ್ಟ್ರಾಟಜಿನ? ಇಲ್ಲ ಯಾಕೆಂದ್ರೆ ನೋಡಿ, ರಾಶಿಕಾ ಗಿಲ್ಲಿಗೂ ಬರೋದಿಲ್ಲ. ಗಿಲ್ಲಿಯವ್ರು ಏನು ಅನ್ಕೊಂಡ್ರು ನನಗೆ ಎಗನಿಸ್ಟ್ ಆಗಿ ರಾಶಿಕಾ ಹೇಳಿರ್ತಾರೆ ಅಂತ ಅವ್ರು ಹೇಳಿದ್ರದು. ಬಟ್ ಇವರು ಗೇಮ್ ಸ್ಟ್ರಾಟಜಿಯಾಗಿ ಮಾಡಿಲ್ಲ. ಈಗೇನಂತಂದ್ರೆ ನೋಡಿ, ಅವ್ರಿಗೂ ಯಾವುದೇ ರೀತಿಲೂ ನಾವೆಲ್ಲೋ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ, ಫ್ರೆಂಡ್ಲಿಯಾಗಿ ಮಾತಾಡೋದು ಕಾಣಿಸ್ತಿಲ್ಲ. ಒಂದು ಗೇಮ್ ಅಂತ ಬಂದಾಗಲೂ ಅವ್ರೇನೋ ಮಾತಾಡ್ತಾರೆ, ಇವರೇನೋ ಕ್ಲಾರಿಟಿ ಕೊಡೋಕೆ ಹೋಗ್ತಾರೆ. ರಾಶಿಕಾ ಅವರು ನೋಡು ನಾನು ಈ ಥರ ಈಗ ಮೊನ್ನೆ ಕ್ಲಾರಿಟಿ ಕೊಡೋಕೆ ಹೋಗ್ತಿದ್ರು ಅವರು, ಇಲ್ಲ ನೀನು ಸ್ವಲ್ಪ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಈಚೆ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಗೇಮ್ ಅಂತ ಬಂದಾಗ ಈಗ ಇವ್ರು ಆರ್ಗ್ಯುಮೆಂಟ್ ಆಗ್ತಿದೆ. ಒಂದು ರಿಸೀವರ್ ಆಗಬೇಕು, ಒಂದು ಏನಾರು ಹೇಳಿದ್ರೆ ಪೂರ್ತಿ ಕೇಳಬೇಕು, ಕೇಳಿದ ನಂತರ ಡೌಟ್ಸ್ ಹೇಳಬೇಕು. ಇಲ್ಲ ಅಮ್ಮ ಈಗಿತ್ತು ಆಗಿತ್ತು ಅಂತ ಡೌಟ್ಸ್ ಹೇಳೋದ್ರಲ್ಲಿ ಲೆಕ್ಕಾಚಾರ ಇರುತ್ತೆ. ಅಲ್ಲಿ ಏನಾಗ್ತಿದೆ, ಇಲ್ಲಿ ಪೂರ್ತಿ ಮಾತಾಡೋಕೆ ಹೋಗ್ಬಿಡ್ತಾ ಇಲ್ಲ. ಅಂದರೆ ಅಲ್ಲಿ ಗೊಂದಲ ಇದೆ ಅವ್ರ ಇಬ್ಬರಲ್ಲಿ. ಇವನ್ ನೋಡಿ, ಕಾವ್ಯ ಅವರು ಮಾತಾಡಕ್ಕೆ ಬಂದಾಗ ನೀಟಾಗಿ ನಿಧಾನಕ್ಕೆ ಆರಾಮಾಗಿ ಕೇಳ್ತಾರೆ ಕೂಲಾಗಿ. ಯಾಕೆ ಬೇರೆಯವ್ರದ್ದೆಲ್ಲ ಕೇಳೋದಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆನೂ ಹಾಗೇ ಇದೆ. ಎಲ್ಲರದ್ದು ಪೂರ್ತಿಯಾಗಿ ಕೇಳಿ, ಎಲ್ಲರೂ ಪೂರ್ತಿಯಾಗಿ ಕೇಳಿಸ್ಕೊಂಡು ಅವರು ಏನು ಹೇಳ್ಬೋದು ಅನ್ನೋ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಆ ವಿಚಾರದಲ್ಲಿ ಅವರು ನನಗೆ ಗೊತ್ತಿರೋ ಹಂಗೆ ಗೇಮ್ ಅಂದರೆ ಅವ್ರಿಗೇನು ಅನ್ಸಿದ್ಯೋ ಆ ಥರ ಮಾಡಿದ್ದಾರೆ. ಬಟ್ ಇದು ಸ್ಟ್ರಾಟಜಿಯಲ್ಲೇ ನನಗೇನು ಕಾಣಿಸ್ತಾ ಇಲ್ಲ ಗಿಲ್ಲಿ ಅವ್ರದ್ದು. ಅಲ್ಲ ಹಂಗಲ್ಲ ಸರ್, ಅವರು ರಾಶಿಕಾ ಅವ್ರು ಏನು ಹೇಳಿದ್ರು, ಆ ರಾಶಿಕಾ ಅವ್ರು ಇರಬೇಕು ಇರಬಾರ್ದು ಅಂತ ಗ್ರೀನು ಮತ್ತೆ ರೆಡ್ನ ಎತ್ತಬೇಕಿತ್ತಲ್ಲ, ಆಗ ಗಿಲ್ಲಿ ಅವರು ಗ್ರೀನ್ ಎತ್ತಿದ್ರು. ಅಂದರೆ ರಾಶಿಕಾ ಅವರು ಇಲ್ಲಿ ಇರಬೇಕು, ಮನೇಲಿ ಇರಬೇಕು ಅಂತ. ಆದರೆ ರಾಶಿಕಾ ಅವರಲ್ಲಿ ಹೆಸರೇ ಏನು ತಗೊಳ್ತಾರೆ, ರಾಶಿಕಾ ಅವ್ರಿಗೆ ಗಿಲ್ಲಿಗೆ ನನ್ನ ಕಂಡ್ರೆ ಆಗಲ್ಲ ಅನ್ನೋದು ಗೊತ್ತಿತ್ತು. ಅವರು ಗಿಲ್ಲಿ ಹೆಸರು ಹೇಳಿದ ತಕ್ಷಣ ರಾಶಿಕಾ ಅಂದ್ರೆ ಗಿಲ್ಲಿ ಅವ್ರ ಮುಖದಲ್ಲಿ ಏನೋ ಒಂಥರ ಸ್ಮೈಲ್ ಬಂದ್ಬಿಡ್ತು, ನಾನೇ ಗೆದ್ದೆ ಅನ್ನೋ ತರ. ಅದ್ರ ಬಗ್ಗೆ ಹೇಳ್ತಿರೋದು ಹೌದೌದು ನೋಡಿ, ಕರೆಕ್ಟ್ ನೀವು ಹೇಳ್ದಂಗೆ ಅವರು ಗಿಲ್ಲಿ ಅವರು ರಾಶಿಕಾ ಅವ್ರ ಹೆಸರು ತಗೊಂಡಿಲ್ಲ ಅಂತ ನೀವು ಹೇಳ್ತಿರೋದಲ್ವಾ. ಈಗ ನನ್ಗೆ ಗೊತ್ತಿರೋಂಗೆ ಅಲ್ಲೂ ಈಗ ಏನಂತಂದ್ರೆ ಯಾರು ಸ್ಟ್ರಾಂಗ್ ಆಗಿರೋದನ್ನ ಕಳ್ಸೋಕ್ಕಾಗೋದಿಲ್ಲ, ಅದು ಇರ್ಬೋದು. ಸ್ಟ್ರಾಂಗ್ ಆಗಿರೋದನ್ನ ಕಳ್ಸ್ಬಿಟ್ರೆ ಸ್ಟ್ರಾಂಗ್ ಆಗಿರೋದನ್ನ ಹೊಡಿಬೇಕು. ಅಂದ್ರೆ ನಿಮ್ಮ ಪ್ರಕಾರ ರಾಶಿಕಾ ಅವರು ಸ್ಟ್ರಾಂಗ್ ಅಂತ? ರಾಶಿಕಾ ಅವರು ಸ್ಟ್ರಾಂಗ್ ಆಗಿಲ್ಲ ಅಂತ ಅವ್ರ ಪ್ರಕಾರ. ಅಂಥವ್ರು ಇದ್ರೆ ಅಂಥವ್ರ ಮುಂದೆ ನಾನು ಗೆಲ್ಲಬಹುದು, ಅಂಥವ್ರನ್ನ ಉಳಿಸ್ಕೊಂಡ್ರೆ ಸೊ ನಾನು ಅವ್ರ ಮುಂದೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಟ ಆಡಿ ನಾನು ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಉಳಿಸ್ಕೊಂಡ್ರೆ ಅವ್ರ ವಿರುದ್ಧ ನಾನು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು. ಆ ಥರನೇ ಇರ್ಬೋದು. ಇಲ್ಲ ನಾನು ಯಾರು ಇದ್ರೂ ಪರವಾಗಿಲ್ಲ, ಅವ್ರು ಎಂಥ ಸ್ಟ್ರಾಂಗ್ ಇದ್ರೂ ಪರವಾಗಿಲ್ಲ, ನಾನು ಹಿಂಗೆ ಆಟ ಆಡ್ತೀನಿ ಅನ್ನೋದೂ ಇರ್ಬೋದು. ಯಾಕೆಂದ್ರೆ ನೋಡಿ, ಅವರಲ್ಲೂ ಜಾಸ್ತಿ ಗೊಂದಲಗಳಿತ್ತು ಇಬ್ಬರಲ್ಲೂ. ಇವಕ್ಕೆ ಬಿಡು ಇನ್ನೇನು ಜಾಸ್ತಿ ಇದರಲ್ಲಿ ತಗೊಳ್ಳೋದು ಬೇಡ ಅಂತ ಗಿಲ್ಲಿಯವರು ಸುಮ್ಮನೆ ಆಗಿದ್ದಾರಾ ಅಥವಾ ಸ್ಟ್ರಾಟಜಿ ಇದೆಯಾ, ಅದನ್ನ ನಾವು ನೆಕ್ಸ್ಟ್ ಈಗೇನು ಬರುತ್ತೆ ಈ ವೀಕಲ್ಲಿ ಗೊತ್ತಾಗುತ್ತೆ ನಮಗೆ.
ಅವ್ರು ಬೇಕು ಅಂತಾನೆ ಮಾಡತಾರ ಅಥವಾ ಬೇಡ ಅಂತಾನೆ ಮಾಡತಾರ. ಯಾಕೆಂದ್ರೆ ನಾವು ಕೆಲವೊಂದು ಗೇಮ್ ನೋಡಿ ಮಾತಾಡಬೇಕಾಗುತ್ತೆ. ಸುಮ್ಮನೆ ನಾನು ಹೌದು ಅಂತ ಹೇಳ್ಬೋದು, ಸ್ಟ್ರಾಟಜಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇವೆರಡು ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿ ಒಂದು ಒಳ್ಳೆ ಸ್ಟ್ರಾಟಜಿ ಇದೆ, ಗೇಮ್ ಇದೆ, ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ಅರ್ಥ ಇದೆ, ಅರ್ಥ ಇಲ್ಲ ಅನ್ನೋದಿಲ್ಲ. ನಮ್ದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದಿನ ಏನು ಹೋಗ್ತಾ ನೋಡಿ ಆಗಲೇ 85 ದಿವಸ ಆಗ್ಬಿಟ್ಟಿದೆ. ಎಲ್ಲ ತುಂಬ ಹುಷಾರಾಗಿ ಆಡಬೇಕು. ಆ ಥರ ಇವರು ಹುಷಾರಾಗಿ ಆಡ್ತಿದಾರಾ, ಹುಷಾರಾಗಿ ಆಡ್ತಿಲ್ವಾ, ಅಥವಾ ಈಗ ಇರೋದೇ ಹಾಗೇನಾ ಅನ್ನೋದನ್ನ ನಾವು ನೆಕ್ಸ್ಟ್ ಬರೋ ದಿನಗಳಲ್ಲಿ ನೋಡಬೇಕಾಗತ್ತೆ ಅದನ್ನು. ಓಕೆ, ಈಗ ರಜತ್ ಮತ್ತು ಚೈತ್ರ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು. ಕೆಲವೊಂದಷ್ಟು ದಿನ ಜಗಳ ಗುದ್ದಾಟ ಎಲ್ಲ ಆಯಿತು, ಮನೆಯಿಂದ ಆಚೆ ಹೋದ್ರು. ಅವ್ರ ಮನೆಯಿಂದ ಆಚೆ ಹೋದ್ಮೇಲೆ ಮನೆಯಲ್ಲಿ ಏನೇನೆಲ್ಲ ವ್ಯತ್ಯಾಸ ಆಗಿದೆ, ಏನೇನೆಲ್ಲ ಬದಲಾವಣೆ ಆಗಿದೆ? ಈಗ ನಾವು ನೋಡ್ದಂಗೆ ಬದಲಾವಣೆ ತುಂಬ ಆಗಬೇಕು. ಯಾಕೆಂದರೆ ನೋಡಿ, ರಜತ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಅವ್ರು ಬಂದಿರೋದು ಏನಂತಂದ್ರೆ ಲೈಕ್ ಇವಾಗ ಗೊಂಬೆ ಡ್ಯಾನ್ಸ್ ಆಡ್ತಿಲ್ಲ, ಅದನ್ನು ಕೀ ಕೊಟ್ಟಿದ್ದಾರೆ. ಈಗ ಗೊಂಬೆ ಚೆನ್ನಾಗಿ ಡ್ಯಾನ್ಸ್ ಆಡಬೇಕು, ಚೆನ್ನಾಗಿ ಆಕ್ಟಿವ್ ಆಗಿರಬೇಕು. ಸೊ ಅಲ್ಲಿ ಎಲ್ಲರಿಗೂ ಕೀ ಕೊಡೋ ಒಂದು ಅರ್ಥದಲ್ಲಿ ಬಂದು ಹೋಗಿದ್ದಾರೆ ಅವರು. ಸೊ ಅಲ್ಲಿ ಅವ್ರು ಕಂಟೆಸ್ಟೆಂಟ್ ಆಗೂ ಬಂದಿದ್ದಾರೆ ಅಂತ ಎಲ್ಲರಿಗೂ ಒಂದು ಅಲ್ಲಿ ಗೊಂದಲ ಇತ್ತು. ಏನಪ್ಪ ವೈಲ್ಡ್ ಕಾರ್ಡಿಂದ ಬಂದಿದ್ದಾರೆ ಇವರು, ನಮಗೆ ಬೀಟ್ ಮಾಡ್ತಾರ, ಮತ್ತೆ ಹಳೊಬ್ರು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, ಆಟದಲ್ಲೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದಿದೆ. ಸೊ ಈ ಥರ ಇವ್ರಿಗೆ ನಾನು ಎಲ್ಲೋ ಹೊಡೆಯೋಕ್ಕಾಗೋದಿಲ್ವ ಅನ್ನೋದು ಅಲ್ಲಿ ಇರೋರಿಗೆಲ್ಲರಿಗೂ ಒಂದು ಗೊಂದಲ ಇತ್ತು ತಲೆಯಲ್ಲಿ. ಸೊ ಈಗೇನು ಮಾಡಿದ್ರೆ ಅದನ್ನ ಸುಳ್ಳಾಯ್ತು. ನಾನು ಬಂದಿರೋ ಉದ್ದೇಶ ಅದಲ್ಲ, ತಮ್ಮನ್ನೆಲ್ಲರನ್ನು ಮಲಗಿದ್ರಿ ಅಂತ ಕೆಲವೊಂದು ವಿಚಾರದಲ್ಲಿ ಅದನ್ನ ಬಡದೆಬ್ಬಿಸೋದಕ್ಕೆ ನಾನು ಮಾತ್ರ ಬಂದಿರೋದು ಅಂತ ಇವರು ಹೇಳ್ತಾರೆ ಸ್ಪಷ್ಟವಾಗಿ. ನಿಮ್ಮನ್ನೆಲ್ಲ ನಾವು ಆಕ್ಟಿವ್ ಆಗಿ ನೋಡೋದಕ್ಕೆ, ಆಟ ಆಡೋದಕ್ಕೆ, ಮಾತಾಡೋದಕ್ಕೆ, ಪ್ರತಿಯೊಂದು ವಿಚಾರದಲ್ಲೂ ನೀವು ಆಕ್ಟಿವ್ ಆಗಿ ಕಾಣಿಸ್ಕೊಬೇಕು ಅನ್ನೋ ವಿಚಾರಕ್ಕೋಸ್ಕರ ನಾವು ಬಂದಿರೋದು ಅಂತ ಚೈತ್ರ ಅವರು ಆಗಿರ್ಬೋದು. ಮತ್ತೆ ಇವರು ರಜತ್ ಅವರು ತುಂಬಾ, ಚೈತ್ರಗಿಂತ ರಜತ್ ಅವರು ತುಂಬಾ ಚೆನ್ನಾಗಿ ಅದರಲ್ಲಿ ಎಕ್ಸ್ಪ್ಲೇನ್. ಕೆಲವೊಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಚೈತ್ರ ಅವರು ಹೋಗ್ಲಿ ಅಟ್ಲೀಸ್ಟ್ ರಜತ್ ಇರ್ಬೇಕಿತ್ತು ಅನ್ನೋದೊಂದು ಕೆಲವರು ಅಭಿಪ್ರಾಯ. ಲಾಸ್ಟ್ ವೀಕ್ ನಾನು ಹೇಳಿದ್ದೆ, ರಜತ್ ಅವ್ರು ಇನ್ನೂ ಒಂದು ವೀಕ್ ಅಥವಾ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಯಾಕೆಂತಂದ್ರೆ ನೋಡಿ, ಈಗ ಆ ಥರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗು ಬೇಕು. ಹೌದು, ಸ್ಮೂತ್ ಆಗಿ ಹೋಗ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಫ್ಯಾನ್ ನೋಡೋ ಫಾಲೋವರ್ಸ್ ಕಡಿಮೆ ಆಗ್ತಾರೆ. ಏನಪ್ಪ ಸ್ಮೂತಾಗಿ ಹೋಗ್ತಾ ಇದೆ, ಏನೇನು ಅಂತ ಏನು ಅಗ್ರೆಸಿವ್ ಇಲ್ಲ. ಅವ್ರು ಕೊಟ್ಟಿರೋ ಗೇಮ್ನ ಆಟ ಆಡ್ತಿದ್ದಾರೆ, ಗೆಲ್ತಿದ್ದಾರೆ, ಯಾರೊಬ್ರು ನಾಮಿನೇಟ್ ಆಗ್ತಾರೆ. ಈಗ ರಜತ್ ಅವರಿಂದಾನೇ ಧ್ರುವಂತು, ಅಶ್ವಿನಿ ಗೌಡ ಇವರೆಲ್ಲ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಿತ್ತು. ಅಲ್ಲ, ಇವಾಗ ಧ್ರುವಂತೂ ಅಷ್ಟೇ ಜಗಳ ಸ್ಟಾರ್ಟ್ ಮಾಡಿದ್ದು. ಹೌದು, ಮುಂಚೆ ಅವರು ನೋಡಿ, ಇವಾಗ ಧ್ರುವಂತ್ ಅವ್ರು ಅಷ್ಟಿರ್ಲಿಲ್ಲ ಮುಂಚೆ. ರಜತ್ ಅವ್ರು ಬಂದಾಗ್ಲೇನೆ ಅವ್ರಿಗೂ ಆಗ್ಬಾರ್ದಿಲ್ಲ, ದೊಡ್ಡ ಜಗಳ ಆಯ್ತು. ಸೊ ಅದು ಎಲ್ಲೋ ಒಂದು ಅಗ್ರೆಸಿವ್ ಆಗಿ ಚೆನ್ನಾಗಿ ಕಾಣಿಸ್ಕೊಂತ. ಯಾಕಂದ್ರೆ ನೋಡಿ, ನಾವೊಬ್ಬ ಮನುಷ್ಯನ ತುಂಬ ತಾಳ್ಮೆ ಇದ್ದಾನೆ, ಅವ್ರು ತುಂಬ ಏನು ಕೋಪನೇ ಬರೋದಿಲ್ಲ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ. ಆ ಥರ ಅಗ್ರೆಸಿವ್ ಆಗಿ ಬರೋ ಥರ ಮಾಡಿದ್ರೆ ಆ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಎಲ್ಲರಿಗೂ ಕೋಪ ಬಂದೇ ಬರುತ್ತೆ, ಯಾರಿಗೂ ಕೋಪ ಬರ್ದಿರೋ ಯಾರಿಗೂ ಇಲ್ಲ. ಅವರು ಉಪ್ಪು ಖಾರ ತಿಂದಿರ್ತಾರೆ, ಇವರು ಅಷ್ಟೇ. ಸೊ ಕೋಪ ಅವ್ರದ್ದೆಲ್ಲ ಅವಾಯ್ಡ್ ಮಾಡಿರ್ತಾರೆ. ನಾನು ಕೋಪವಾಗಿ ಇರಬಾರ್ದು, ನಾನು ಅಗ್ರೆಸಿವ್ ಆಗಿ ಆಗ್ಬಾರ್ದು ಅಂತ ಧ್ರುವಂತ್ ಅವ್ರು ಇರ್ತಾರೆ. ಸೊ ರಜತ್ ಬಿಡೋದಿಲ್ಲ ಅವರು. ಅದೇನು ಮರ್ಚ ಅನ್ನೋದನ್ನ ಅವ್ರು ಹಂಗೆ ಆಪೋಸಿಟ್ ಆಗಿ ಆಕ್ಚುಲಿ ಆಗಿರ್ಬೇಕಿರ್ತದೆ. ನೋಡಿ, ಆ ಥರ ಸ್ಪರ್ಧೆ ಇದ್ರೇನೆ ಒಂದು ಫೈಟ್ ಕೊಡೋಕ್ಕಾಗುತ್ತೆ. ಆ ಥರ ಇಲ್ಲ ಅಂತಂದ್ರೆ ಜಸ್ಟ್ ಏನೋ ಕೊಡೋ ಗೇಮ್ನ ಆಟ ಆಡ್ತೀವಿ, ಯಾರೋ ನಾಮಿನೇಟ್ ಮಾಡ್ತಾರೆ, ನಾವು ಮನೆಗೆ ಹೋಗ್ತೀನಿ, ಯಾರೋ ಒಬ್ರು ಗೆಲ್ತಾರೆ, ಹಂಗಿರ್ಬಾರ್ದು. ಬಟ್ ಆದ್ರೂ ರಜತ್ ಅವ್ರು ಇದ್ದಾಗ ಚೆನ್ನಾಗಿತ್ತು ಒಂಥರ. ಚೆನ್ನಾಗಿತ್ತು ಬಟ್ ಅವ್ರು ತುಂಬಾ ಸಖತ್ತಾಗಿತ್ತು. ಆದ್ರೆ ಪದ ಬಳಕೆ ಕೆಲವೊಂದೆಲ್ಲ ಇಷ್ಟ ಆಗಿಲ್ಲ. ತುಂಬಾ ಚೆನ್ನಾಗಿ ಆಡೋರು ಅವರು, ಎಲ್ಲರ ಹತ್ರ ತುಂಬಾ ಅಗ್ರೆಸಿವ್ ಆಗಿ ಕಾಮಿಡಿನೂ ಇತ್ತು. ಆಮೇಲೆ ಇನ್ನೊಂದು ನೀವು ಗಿಲ್ಲಿ ಅವ್ರದ್ದು ಮತ್ತೆ ರೇಗ್ಸೋದು ಜಾಸ್ತಿ ಕಾಮಿಡಿ ಮಾಡೋದು. ಅವರಿಬ್ರು ಬಾಂಡಿಂಗ್ ಚೆನ್ನಾಗಿತ್ತು ಆಕ್ಚುಲಿ. ಹೌದೌದು, ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೂ ಆಗ್ತಾ ಇರಲಿಲ್ಲ, ಅವ್ರಿಗೇನೋ ಕಿತ್ತಾಟ ಆಯ್ತು, ರೇಗಿಸ್ಬೇಡ ಜಾಸ್ತಿ ನೀನು ಹಾಗೆ ಹೇಗೆ ಅಂತ. ಅದಾದ ನಂತರ ಅವರಿಬ್ರು ಚೆನ್ನಾಗಿ ಆಗ್ಬಿಡ್ತಾರೆ, ಚೆನ್ನಾಗಿ ಕ್ಲೋಸ್ ಆಗ್ತಾರೆ, ಒಬ್ಬರನ್ನ ರೇಗಿಸ್ಕೊಂಡು ಆಟ ಆಡಿಸ್ಕೊಂಡು ಅದೆಷ್ಟು ರೇಗಿಸ್ಬೇಕು ಚೆನ್ನಾಗಿ ತುಂಬಾ ಎಂಜಾಯ್ ಮಾಡ್ತಾರೆ. ರಜತ್ ಅವ್ರು ನೋಡಿ ಒಂಥರ ಪಿಕ್ನಿಕ್ ತರ ಬಂದು ಸಖತ್ತಾಗಿ ಅದನ್ನ ತುಂಬಾ ಸೂಪರ್ ಆಗಿ ಎಂಜಾಯ್ ಮಾಡಿದ್ರು, ಚೆನ್ನಾಗೂ ಆಟ ಆಡಿದ್ರು. ಅವ್ರೊಂಥರ ಏನು ನಾನು ಬಂದಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅನ್ನೋ ಥರ ಅವ್ರಿಗೆ ಅನ್ಸಿದೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಅವ್ರು ತುಂಬ ಚೆನ್ನಾಗಿ ಹಂಗೆ ಆಟ ಆಡಿದ್ರು. ಅವ್ರೇನು ಅಗ್ರೆಸಿವ್ ಆಗಿ ಆಡಿದ್ರು, ಎಲ್ಲರ ಹತ್ರನೂ ಅಷ್ಟೇ ಅಗ್ರೆಸಿವ್ ಆಗಿದ್ರು, ಅಗ್ರೆಸಿವ್ ಆಗಿ ಆಟ ಆಡ್ಕೊಂಡು ಹೋದ್ರು. ಸೊ ಇನ್ನು ಧ್ರುವಂತ್ ಅವ್ರದ್ದು ನೋಡ್ಬೇಕು ಇನ್ನೇನಾಗುತ್ತೆ ಅವ್ರದಂತ. ಇನ್ನು ಡ್ಯಾನ್ಸ್ ಆಕ್ಟಿವಿಟಿ ಅಂತೂ ತುಂಬ ಫನ್ ಆಗಿತ್ತು, ನಾವು ನೋಡಿದ್ವಿ. ಅದರಲ್ಲೂ ಈ ಗಿಲ್ಲಿ ಮತ್ತು ರಘು ಅವರು, ಅಂದರೆ ಗಿಲ್ಲಿ ಅವ್ರನ್ನ ಕಂಡ್ರೆ ರಘು ಅವ್ರಿಗೆ ಆಗ್ತಾನೆ ಇರಲಿಲ್ಲ, ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾ ಇದ್ರು. ಈಗ ಇಬ್ರದ್ದು ಒಂದು ಬಾಂಡ್ ಕ್ರಿಯೇಟ್ ಆಯಿತು ಅಂತ ಅನ್ನಿಸ್ತಾ ಈ ಡ್ಯಾನ್ಸ್ ಆಕ್ಟಿವಿಟಿಯಿಂದ. ಅದ್ರ ಜೊತೆಗೆ ಇನ್ನು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಈ ರಘು ಅವ್ರಿಗೆ ಜಸ್ಟ್ 3 ಜನ ಸಪೋರ್ಟ್ ಮಾಡಿತ್ತು. ಆಗ ಅವ್ರಿಗೆ ಗೊತ್ತಾಗಿದೆ ಯಾರು ನನ್ನ ಪರವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದೆಲ್ಲದ್ರಿಂದ ರಘು ಅವ್ರಿಗೆ ಗಿಲ್ಲಿ ಫ್ರೆಂಡ್ಶಿಪ್ ಏನು ಅಂತ ಗೊತ್ತಾಯ್ತಾ? ಇಲ್ಲ ನೋಡಿ, ರಘು ಅವ್ರು ಏನಂತಂದ್ರೆ ಅವ್ರ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾಕೆಂದ್ರೆ ನೋಡಿ, ಒಬ್ಬರು ಏನಂತಂದ್ರೆ ಅವರು ಒಬ್ಬರನ್ನ ಇಷ್ಟಪಟ್ಬಿಟ್ರೆ ಎಲ್ಲ ಅದೇನಿರು ಇಷ್ಟಪಟ್ಬಿಡ್ತಾರೆ. ಈಗ ನೋಡಿ, ಇರಿಟೇಟ್ ಮಾಡ್ತಿದ್ದೆ ನೋಡಿ, ಮೊನ್ನೆ ಊಟದ ಅಡುಗೆ ಮಾಡ್ತಿರೋ ವಿಚಾರದಲ್ಲಿ
ಅವ್ರು ಅಡುಗೆನೋ ಮಾಡ್ತಿರ್ತಾರೆ ಮತ್ತೆ ತಿರ್ಗಾ ಆಯ್ತಾ ಅಂತ ಬಂದು ಕೇಳೋದಾಗಿರ್ಬೋದು, ಅದು ಇರಿಟೇಟ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ನೋಡಿ, ಒಂದು ಅಡುಗೆ ಮಾಡಬೇಕು ಅಂತಂದರೆ 2 ಅವರ್ 3 ಅವರ್ ನಿಂತ್ಕೊಂಡೆ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಅಡುಗೆ ಮಾಡಬೇಕಾಗುತ್ತೆ. ಅಲ್ಲಿ ಇರಿಟೇಟ್ ಮಾಡಿದಾಗ ಏನಾಗುತ್ತೆ, ಅದು ಸ್ವಲ್ಪ ಪರ್ಸ್ನಲಾಗಿ ತೊಗೊಳ್ಳೋ ಥರ ಆಗ್ಬಿಡ್ತದೆ. ಏನಪ್ಪ ಇವ್ನು ಇಷ್ಟೊಂದು ಇರಿಟೇಟ್ ಮಾಡ್ತಾನೆ, ಅಲ್ಲಿ ನೋಡಿದ್ರೆ ಚೆನ್ನಾಗಿ ಆಗ್ಬಿಡ್ತಾನೆ ಅಂದರೆ ಹಂಗೆ ತೊಗೊಳೋದಿಲ್ಲ ಅವರು. ನಂಗೆ ಗೊತ್ತಿರೋಂಗೆ ಮೇಲ್ನೋಟಕ್ಕೆ ರಘು ಅವರು ಆಯ್ತು ಅಂತ ಅನ್ಬೋದು. ಬಟ್ ಅವರು ಒಳಗಡೆ ಅವರು ಫ್ರೆಂಡ್ ಆಗಿ ತೊಗೊಳೋದಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಇವರು ಹಂಗೆ ಮಾಡ್ತಿದ್ದಾರೆ ಫ್ರೆಂಡು ಅಂತ ಅಂದ್ಬಿಟ್ಟು ರೇಗ್ಸೋದ್ಲಿ ನೋಡಿ ಜಾಸ್ತಿ ಅವ್ರು ಹೇಳಿರ್ತಾರೆ ತುಂಬ ಸತಿ, ನನ್ನನ್ನು ರೇಗ್ಸು, ತುಂಬ ಬಾರ್ಡರ್ನ ಕ್ರಾಸ್ ಮಾಡಿ ರೇಗ್ಸಕ್ಕೆ ಹೋಗ್ಬೇಡ, ನಮ್ಮದು ಒಂದು ಲಿಮಿಟ್ ಇರುತ್ತೆ, ನಾನೇ ಲಿಮಿಟ್ ಮೀರಿ ಬಂದ್ಬಿಟ್ರೆ ಸೊ ನನಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ. ಸೊ ಈ ಥರದ್ನೆಲ್ಲ ಅವರು ತುಂಬ ಯೋಚನೆ ಮಾಡಿ ಆ ಜಾಗದಲ್ಲಿ ಇರ್ತಾರೆ. ಯಾಕೆಂದರೆ ಅವ್ರು ತುಂಬ ಏನಂದರೆ ಅವ್ರ ತಕ್ಕನಾಗ ಇವರು ಮಾತಾಡ್ಬೋದು, ಇವರು ರೇಗಿಸ್ಬೋದು. ಅವ್ರಿಗೆ ನನ್ನನ್ನು ತುಂಬ ಕೋಟ್ಯಾಂತರ ಜನ ನೋಡ್ತಿರ್ತಾರೆ, ನಾನು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಈ ಥರದ್ದೆಲ್ಲ ಕೆಲವರು ಅವರು ತುಂಬ ಯೋಚನೆ ಮಾಡೋಣ ಕೆಲವನ್ನೆಲ್ಲ ಮಾತಾಡೋಕೆ ಹೋಗೋದಿಲ್ಲ, ಕೆಲವೊಂದೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇವ್ರು ಆ ಥರ ಕೆಲವೊಂದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಂಗೆ ಗೊತ್ತಿರೋಂಗೆ ಇವ್ರ ಫ್ರೆಂಡ್ಶಿಪ್ಪು ಇವ್ರು ಹೋಗ್ಬೋದು, ಮೇಲ್ ಬಿದ್ದು ಹೋಗ್ಬೋದು ಗಿಲ್ಲಿಯವರು, ಇಲ್ಲ ಅಣ್ಣ ಹಂಗೆ ಅಣ್ಣ ನೀನು ಹಂಗೆ ಇಷ್ಟ ಆಗ್ತೀಯ ಹಂಗೆ ಹೀಗೆ ಅಂತ. ಬಟ್ ಇವರು ಮನಸ್ಫೂರ್ತಿಯಾಗಿ ಇಷ್ಟ ಅಂತ ಹೇಳೋದಿಲ್ಲ ನನಗೆ ಗೊತ್ತಿರೋ ಹಾಗೆ. ಇವ್ರು ಯಾಕೆಂದರೆ ಇವರು ಮನ್ಸು ಆಲ್ರೆಡಿ ಅವರು ತುಂಬ ರೇಗಿಸಿ ಮಾಡೋದ್ರಿಂದ ಬೇಜಾರಾಗಿದೆ, ತುಂಬ ಆಗ್ಬಿಟ್ಟಿದೆ. ಅದು ಊಟ ಅದೇ ಅಡುಗೆ ಮಾಡೋ ವಿಚಾರ ತುಂಬ ಆಗಿದೆ. ಸೊ ಹಾಗಾಗಿ ಇವ್ರದ್ದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳಾಗುತ್ತೆ. ಅದೇನು ಗೇಮ್ ಕೊಟ್ಟಿರ್ತಾರೆ, ಏನು ಟಾಸ್ಕ್ ಕೊಟ್ಟಿರ್ತಾರೆ, ಅದರಲ್ಲಿ ಇವ್ರಿಬ್ರು ಚೆನ್ನಾಗಿ ಆಟ ಆಡ್ಬೋದು. ಚೆನ್ನಾಗಿ ಇವರು ಬೇಕಾದ್ರೆ ಜೋಡಿ ಟಾಸ್ಕ್ ಆ ಥರದ್ದು ಏನಾದ್ರು ಕೊಟ್ಟಾಗ, ಗಿಲ್ಲಿ ಮತ್ತು ರಘುವರ್ನು ಕೊಟ್ಟಾಗ, ಆ ಟಾಸ್ಕಲ್ಲಿ ಏನಿರುತ್ತೆ ಅದಕ್ಕೇನು ನಾವು ರಿಸಲ್ಟ್ ಕೊಡಬೇಕು, ಅದಕ್ಕೇನು ನಾವು ತಲೆ ಬಗ್ಸಿ ಕೆಲಸ ಮಾಡಬೇಕು, ಅದನ್ನು ಇವ್ರು ಕೆಲಸ ಮಾಡ್ತಾರೆ. ಅದನ್ನು ರಿಸಲ್ಟ್ ಏನು ಕೊಡ್ತಾರೆ ಟಾಸ್ಕಲ್ಲಿ, ಸೊ ಅದನ್ನ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾರೆ. ಅದು ಬಿಟ್ಟು ಇವರಿಬ್ರು ಬಾಂಡಿಂಗ್ ಚೆನ್ನಾಗಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ, ಯಾವ ಥರ ಏನಾಗುತ್ತೆ ಇವ್ರದ್ದು ಅಂತ. ಆಮೇಲೆ ಈ ಸೀಕ್ರೆಟ್ ರೂಮಿಂದ ಸೀಕ್ರೆಟ್ ರೂಮ್ ಹೋಗಿ ಬಂದಿದ್ರಿಂದ ಈ ಧ್ರುವಂತ್ ಅವರಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ, ಮುಂಚೆ ಇದ್ದಿದ್ದ ವ್ಯಕ್ತಿತ್ವಕ್ಕೂ ಈಗಿರೋ ವ್ಯಕ್ತಿತ್ವಕ್ಕೂ ಎಲ್ಲೋ ಒಂದು ಕಡೆ ಚೇಂಜಸ್ ಕಾಣ್ತಾ ಇದೆ. ಅಲ್ಲಿ ನೋಡ್ಕೊಂಡಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರ್ತಾರೆ, ಜನ ಯಾವ ರೀತಿ ನೋಡ್ತಾರೆ ಅನ್ನೋದೆಲ್ಲ ಅವರಿಗೆ ಗೊತ್ತಾಗಿದೆ. ಅದರಿಂದ ಹೀಗಾಗಿ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಂಡಿದ್ದಾರಾ ಏನು ಅಂತ. ನೋಡಿ, ವ್ಯಕ್ತಿತ್ವ ಚೇಂಜ್ ಮಾಡ್ಕೊಂಡಿದ್ರು ಕೂಡ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು ಅಲ್ಲಿರೋರು ಗೊತ್ತಾಗುತ್ತೆ, ಮುಂಚೆ ಇಲ್ಲ. ಹೇಳಿದ್ರಲ್ಲ, ಅವರೇ ಹೇಳಿದ್ರು ಬಿಗ್ ಬಾಸ್ ಮನೇಲಿ ಎಷ್ಟೊಂದು ಜನ ಹೇಳಿದ್ರು ಧ್ರುವಣ್ಣ ಸೀಕ್ರೆಟ್ ರೂಮಿಂದ ವಾಪಸ್ ಬಂದ್ಮೇಲೆ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ. ಗಿಲ್ಲಿನೇ ಹೇಳಿದ್ರು, ರಾಶಿಕಾ ಅವರು ಹೇಳಿದ್ರು. ಹೌದೌದೌದು. ಬಟ್ ಆ ಥರ ಇದ್ದಾಗ ಏನೇ ಚೇಂಜ್ ಆದರೂ ಕೂಡ ಅಲ್ಲಿ ನೋಡಿ, ಅಲ್ಲೇನಂತಂದ್ರೆ ಇಂಡಿವಿಜುವಲ್ ಗೇಮು, ಮನುಷ್ಯನ ಹೇಗಿರ್ಜು ಹಾಗೆ ಇರಬೇಕು ಅಂತ ಗೇಮ್ ಇರೋದು. ಚೇಂಜಸ್ ಆಗಬೇಕು, ಸಮಯ ಸಂದರ್ಭ ಅಂತ ಬಂದಾಗ ಯಾವ ಸಮಯದಲ್ಲಿ ಚೇಂಜ್ ಆಗಬೇಕು ಅಲ್ಲಿ ಮಾತ್ರ ಚೇಂಜ್ ಆಗಬೇಕು. ಎಂಟೈರ್ ಅವ್ರನ್ನ ಪೂರ್ತಿ ಚೇಂಜ್ ಆಗೋದು, ಪೂರ್ತಿ ಏನೋ ಒಂದು ಮ್ಯಾಜಿಕ್ ಮಾಡೋ ಥರ ಏನೋ ಒಂದು ಉಲ್ಟಾ ಪಲ್ಟಾ ಮಾಡೋದು ಅವೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಆ ಶೋನು ತೊಗೊಳೋದಿಲ್ಲ, ಜನನೂ ಅಕ್ಸೆಪ್ಟ್ ಮಾಡೋಕೆ ಹೋಗೋದಿಲ್ಲ. ಏನಪ್ಪ ನೀನು ಇಷ್ಟೊಂದು ನೋಡ್ಕೊಂಬಂದ್ಬಿಟ್ಟು ಇಷ್ಟೊಂದು ಚೇಂಜಸ್ ಆಗೋ ಥರ ನೀನು ನಾಟಕ ಎಲ್ಲ ಮಾಡಿದ್ರೆ ಗೊತ್ತಾಗೋದಿಲ್ವಾ ಅನ್ನೋ ರೀತಿ ಅಲ್ಲಿ ಕಮೆಂಟ್ಸ್ ಹೋಗ್ತಾ ಇರುತ್ತೆ, ಓಟ್ ಹಾಕೋರು ಕೂಡ ನೋಡ್ತಿರ್ತಾರೆ. ಸೊ ಅವ್ರು ಏನು ಚೇಂಜಸ್ ಆಗಬೇಕು ಅಂತಂದರೆ ಆ್ಯಕ್ಟಿವ್ ಆಗಬೇಕು. ಧ್ರುವಂತ್ ಅವ್ರು ಆಕ್ಟಿವ್ ಆಗಿ ನೋಡಿ, ರಕ್ಷಿತಾ ನೋಡಿ ಎಷ್ಟು ಆಕ್ಟಿವ್ ಆಗಿ ಸಖತ್ ಫನ್ ಆಗಿದ್ದಾರೆ. ಸೊ ಅದೇ ರೀತಿ ಧ್ರುವಂತ್ ಅವರು ಆಕ್ಟಿವ್ ಆಗಿ. ಆದ್ರೂ ಸೀಕ್ರೆಟ್ ರೂಮ್ ಇಂದ ಬಂದ ಮೇಲೆ ಜನರು ಒಪಿನಿಯನ್ ಧ್ರುವಂತ್ ಮೇಲೆ ಇದ್ದಿದ್ದ ಒಪಿನಿಯನ್ ಎಲ್ಲೋ ಒಂದ್ ಕಡೆ ಚೇಂಜ್ ಆಗಿದೆ. ಏನಕ್ಕಾಗಿದೆ ಅಂತಂದ್ರೆ ಅವ್ರು ಅಲ್ಲಿ ಆಕ್ಟಿವ್ ಆಗಿದ್ರು, ಅಲ್ಲಿ ರಕ್ಷಿತಾ ಅವ್ರನ್ನ ತುಂಬಾ ರೇಗಿಸ್ಕೊಂಡು. ಬಟ್ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ ಅಲ್ಲಿ ತುಂಬಾ ಕಿರ್ಚಾಡ್ತಿದ್ರು, ತುಂಬಾ ಚೇಂಜ್ ಆಗಿದ್ರು. ಇಲ್ಲಿ ಬಂದ ಮೇಲೆ ಇವಾಗ ನಾರ್ಮಲ್ ಆಗಿದ್ದಾರೆ. ಹೌದೌದು, ಯಾಕೆಂದ್ರೆ ಅವರೊಬ್ಬರೇ ಇದ್ರಲ್ವಾ. ಸೊ ಅವರೊಬ್ಬರೇ ಇರೋದ್ರಿಂದ ಇವ್ರಿಗೆ ಇರಿಟೇಟ್ ಆಗ್ತಿತ್ತು. ಇವ್ರು ಅದನ್ನು ರೇಗಿಸೋದಾಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಪ್ರತಿಯೊಂದನ್ನು ರೇಗಿಸ್ತಾ ಬರ್ತಿದ್ರು. ಅವ್ರಿಗೆ ಯಾರು ಇಲ್ಲ. ನೋಡಿ, ಧ್ರುವಂತವ್ರು ಆ ಥರ ಇರಬೇಕು. ಇವಾಗ ನೋಡಿ, ಗಿಲ್ಲಿನೇ ಎಲ್ಲರ ಹತ್ರ ಹೋಗ್ತಾರೆ, ರೇಗಿಸ್ತಾರೆ, ಎಲ್ಲರ ಹತ್ರ ಆಕ್ಟಿವ್ ಆಗಿದ್ದಾರೆ. ಗಿಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರಪ್ಪ ಅಂತ ಅನಿಸ್ತಿತ್ತು. ನೋಡಿ, ಮೊನ್ನೆ ಅದು ಸೀಕ್ರೆಟ್ ರೂಮಲ್ಲಿ ಧ್ರುವಂತವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅದೇ ರೀತಿ ಇರಬೇಕು. ಧ್ರುವಂತವ್ರು ಎಲ್ಲರ ಹತ್ರ ರೇಗಿಸ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಆ ಥರ ಆಕ್ಟಿವ್ ಆಗಿದ್ರೆ ಖಂಡಿತ ನಿಜವಾಗ್ಲೂ ಅದು ಮೋಸ್ಟ್ಲಿ ಎಲ್ಲ ಟರ್ನ್ ಆಗುತ್ತೆ. ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಆಗ್ತಾರೆ, ಅವ್ರಿಗೆ ಇನ್ನು ವೋಟಿಂಗ್ ಜಾಸ್ತಿ ಬೀಳುತ್ತೆ ಧ್ರುವಂತವ್ರಿಗೆ. ಆ ರೀತಿ ಆಕ್ಟಿವ್ ಆಗಿ ಇರಬೇಕು. ಈಗಲೂ ಕೂಡ ಆಕ್ಟಿವ್ ಆಗಿ ಇರೋದಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ತೀನಿ ನಾನು, ನನ್ನ ಬಗ್ಗೆ ಇವ್ರು ಹಿಂಗೇನೋ ಮಾತಾಡ್ಬಿಟ್ಟಿದ್ದಾರೆ, ಇವ್ರ ಹತ್ರ ನಾನು ಜಾಸ್ತಿ ನಿಂಗಲ್ ಆಗಬಾರ್ದು ಅಂತಂದರೆ ಈಗಿರೋ ಟೈಮಲ್ಲಿ ಖಂಡಿತ ಅವರು ನಾಮಿನೇಟ್ ಆಗಿಬಿಡ್ತಾರೆ. ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಒಬ್ರು ಹೋಗ್ತಾರೋ 3 ಜನ ಹೋಗ್ತಾರೋ. ಯಾಕಂದ್ರೆ ಸಾಹೇಬ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಈ ಥರ ಇರೋದಿಲ್ಲ, ತುಂಬ ಟಫ್ ಆಗಿರುತ್ತೆ. ಆಲ್ರೆಡಿ 85 ಆಗಿದೆ, ಈಗ 90 ಕ್ರಾಸ್ ಆಗುತ್ತೆ. 90 ಕ್ರಾಸ್ ಆದಮೇಲೆ ಸೊ ಅಲ್ಲಿ ಇನ್ನೇ 10-20 ಡೇಸ್ ಇರುತ್ತೆ. ಸೊ ಆ ಥರ ಇದ್ಬೇಕಾದ್ರೆ 3 ಜನ ಹೋಗ್ಬೋದು.
ಇಬ್ಬರೇ ಹೋಗ್ಬೋದು ಅಥವಾ ಒಬ್ಬರೇ ಹೋಗ್ಬೋದು, ಈ ಥರ ಎಲ್ಲ ತುಂಬ ಚಾನ್ಸಸ್ ಇರುತ್ತೆ. ಲಾಸ್ಟ್ ಎಪಿಸೋಡ್ ನೋಡಬೇಕಿತ್ತು. ಮಲಗಿರೋರು ನೈಟೇ ಅವರು ನಿಮಗೆ ನಾಮಿನೇಟ್ ಮನೆಯಿಂದ ಹೊರಗೋಗ್ಬೇಕು ಅಂತ ಹೇಳ್ತಾರೆ. ಸೊ ಮಿಡ್ ನೈಟೇ ಮನೆಯಿಂದ ಹೊರಗೋಗಿದ್ದಾರೆ ಲಾಸ್ಟ್ ಒಂದು ಎಪಿಸೋಡ್ ಇದರಲ್ಲಿ. ಸೊ ಆ ಥರನೂ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವೆಷ್ಟು ಆ್ಯಕ್ಟಿವ್ ಆಗಿ ಇರ್ತೀರೋ, ನೀವು ಎಷ್ಟು ಫೋಕಸ್ ಆಗ್ತಿರೋ, ಎಷ್ಟು ಜನಗಳಿಗೆ ಮನೋರಂಜನೆ ಕೊಡ್ತಿರೋ, ಸೊ ಅವರಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ ಕೊನೆಯದಾಗಿ ಈ ನಾಮಿನೇಷನ್ ಅಂದರೆ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರಲ್ವಾ ರಕ್ಷಿತಾ ಹಾಗೂ ಅಶ್ವಿನಿ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಾವ್ಯ ಅವ್ರು ನಾಮಿನೇಟ್ ಮಾಡಿದ್ರು, ಅಶ್ವಿನಿ ಹಾಗೂ ಅದು ಆಕ್ಚುಲಿ ಮಾಡಬಾರ್ದು ನೋಡಿ. ಕಾವ್ಯ ಅವರು ಅದೇ ಅವ್ರ ತಾಯಿಗೆ ಈ ಥರ ಅನ್ನೋ ಪದನ ಇಟ್ಕೊಂಡು ಮಾಡಿದ್ದಾರೆ. ಅವ್ರ ಗೇಮನ್ನು ಮೆಂಟಾಲಿಟಿಲಿ ಇಟ್ಕೊಂಡು ಮಾಡಿದ್ದಿದ್ರೆ ಸೊ ಅದು ಕರೆಕ್ಟಾಗಿರ್ತಿತ್ತು. ಯಾಕೆಂದರೆ ಸಾಹೇಬ್ರ ಕ್ಲಾಸ್ ತೊಗೊಂಡಿದ್ದಾರೆ, ನೀವು ತಾಯಿ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು. ತಾಯಿ ಯಾರಿಗೂ ತಾಯಿನೇ, ನೀವು ಎಷ್ಟೇ ದೊಡ್ಡವರಾದರೂ ಕೂಡ ಅದು ಆ ಪದನ ಅದು ಹೆಂಗೆ ಯೂಸ್ ಮಾಡಿದ್ರಿ ಅಂತ ಅವ್ರು ಬೈದಿದ್ದಾರೆ, ಕ್ಲಾಸ್ ತೊಗೊಂಡಿದ್ದಾರೆ. ಅವ್ರು ಕ್ಷಮೆ ಕೇಳಿದ್ದಾರೆ. ಆಯಿತು, ನಾನು ಏನೋ ಆ ಮೂಮೆಂಟಲ್ಲಿ ನಾನು ಕೋಪ ಬಂದಾಗ ನಾನು ಆ ಥರ ಮಾತಾಡ್ಬಿಟ್ಟೆ, ನಾನು ಸಾರಿ ಅಂತಲೂ ಅಲ್ಲಿ ಕೇಳಿದ್ದಾರೆ. ಅವ್ರು ಅಲ್ಲಿ ಆ ವೀಕ್ ಏನಿದೆಯೋ ಅದನ್ನ ಮುಗಿಸ್ಬಿಡ್ಬೇಕಿತ್ತು. ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿ ಅಂದರೆ ಈ ವೀಕಿಗೂ ಅದನ್ನು ಕ್ಯಾರಿ ಮಾಡಬಾರ್ದಾಗಿತ್ತು ನೋಡಿ. ಆಲ್ರೆಡಿ ಸಾಹೇಬ್ರು ಕ್ಲಾಸ್ ತೊಗೊಂಡಿಲ್ಲ ಅಂದಿದ್ದರೆ ಹೌದಪ್ಪ ಮಾಡ್ಬೋದು, ಅದಕ್ಕೊಂದು ಲೆಕ್ಕಾಚಾರ ಬೇರೆ ಥರ ಇರ್ತಿತ್ತು. ಯಾಕೆಂದ್ರೆ ಅವ್ರು ತುಂಬ ಕ್ಲಾಸ್ ತೊಗೊಂಡ್ರು, ತುಂಬ ಚೆನ್ನಾಗಿ ಹೇಳಿದ್ರು, ಅವರು ಅರ್ಥಪೂರ್ಣವಾಗಿ ಹೇಳಿದ್ರು. ಅವ್ರು ಆಯಿತು ನಾನು ತಪ್ಪಾಯಿತು ಅಂತಲೇ ಕೇಳಿದ್ರು, ಸಾರಿನೂ ಕೇಳಿದ್ದಾರೆ. ಬಟ್ ಇವ್ರ ಜಿಡ್ಡಿರುತ್ತೆ, ಅದು ಹೆಂಗೆ ಮಾತಾಡ್ಬಿಟ್ಟೆ ನೀನು ಅನ್ನೋದು. ಇವಾಗ ಆ ಥರ ತಾಯಿ ಬಗ್ಗೆ ಹೇಳ್ದಾಗ ಯಾರಿಗೂ ಸಾಮಾನ್ಯ ಹೋಗೋದಿಲ್ಲ. ಹೌದು, ನಂಗೆ ಈ ಥರ ಅಂದಾಗ ಅದು ಒಳಗಡೆ ಕುದೀತಾ ಇರುತ್ತೆ. ಎಂಥವ್ರಿಗಾದ್ರೂ ಅಷ್ಟೇ ಕುದೀತಾ, ಯಾಕೆ ಇವ್ರಂದ್ರೂ ಕೂಡ ಕುದೀತಾ ಇರುತ್ತೆ. ಸೊ ಅದೊಂದು ಇಟ್ಕೊಂಡು ಮಾಡಿದ್ರು, ಅದೊಂದು ಇಟ್ಕೊಂಡು ಮಾಡಬಾರ್ದಾಗಿತ್ತು ಅಂತ ನನಗೆಲ್ಲೋ ಒಂದು ಅನಿಸ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.